ಇದೇ ರೀತಿಯಾಗಿ ಪೂರ್ಣ ದೇಶಾದ್ಯಂತ ರೈತರು ಈ ದೇಶದ ಯುವಕರ ಶಕ್ತಿಯಾಗಿ ನಿಲ್ಲಬೇಕು. ಇದನ್ನು ನನ್ನ ಇಲ್ಲಿ ಬರ್ತಕ್ಕಂಥ ರೈತರಿಗೆ ಇದೊಂದು ನನ್ನ ಅನಿಸಿಕೆ ಹಾಗೂ ನಾವು ಕಡೆ ರಿಕ್ವೆಸ್ಟ್ ಮಾಡ್ತೇನೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಲಾಠಿ ಚಾರ್ಜ್ ಮಾಡುವಂತ ಈ ದೇಶದಲ್ಲಿ ಪ್ರಯತ್ನ ನಡೀತಾ ಇದೆ. ಏನಪ್ಪಾ ಅಂತಂದ್ರೆ ಇವತ್ತು ಈ ಪ್ರತಿಭಟನೆಯೂ ಕೂಡ ಸಕ್ಸಸ್ ಆಗಬಾರ್ದು. ಈ ಪ್ರತಿಭಟನೆ ಸಕ್ಸಸ್ ಆಗಬಾರ್ದು ಅಂತಂದ್ರೆ ಹಲವಾರು ಕಾಲೇಜುಗಳಿಗೆ ಪೊಲೀಸ್ ಇಲಾಖೆ ಫೋನ್ ಮಾಡಿ ಹೇಳಕ್ಕೆ ನಿಮ್ಮ ವಿದ್ಯಾರ್ಥಿಗಳನ್ನು ಯಾರು ಕಳಿಸ್ಬೇಕಂತ ನಾಚಿಕೆ ಆಗ್ಬೇಕು. ಇವತ್ತು ಏನಾದ್ರು ಪೊಲೀಸ್ ಇಲಾಖೆಗೆ ಫೋನ್ ಹಚ್ಚಿ ಹೇಳಿದ್ರು ಕೂಡ ಆದ್ರೆ ನಾಳೆ ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ಯಾರಾದ್ರೂ ಕೂಡ ಇದೇ ರೀತಿಯಿಂದ ನೀವು ಶಾಲೆ ಕೆಲಸ ಆಗತ್ತೀರಿ, ಅವರು ಕೂಡ ಒಂದು ಎಕ್ಸಾಮ್ ಬರ್ತಾರೆ, ಅವತ್ತು ಅವ್ರಿಗೆ ಮೋಸ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇವತ್ತು ಈಗ ಪ್ರತಿಭಟನೆ ಮಾಡಾಕತ್ತೀವಿ. ಬೇರೆ ಯಾವುದೂ ಉದ್ದೇಶ ಇಲ್ಲ, ಬೇರೆ ಯಾವುದೇ ರಾಜಕೀಯ ಹಿತಾಸಕ್ತಿ ಇಲ್ಲ. ಏನು ವಿದ್ಯಾರ್ಥಿಗಳ ಮೇಲೆ ಅನ್ಯಾಯ ಆಗ್ತಾ ಇದೆ, ಏನು ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಅದಕ್ಕೋಸ್ಕರನೇ ಅದೇ ರೀತಿಯಾಗಿ ಏನು ನಾವು ಈ ವಿದ್ಯಾರ್ಥಿಗಳ ಮೇಲೆ ಪ್ರತಿದಿನ ಏನು ದೌರ್ಜನ್ಯ ನಡೀತಾ ಇದೆ ಅದನ್ನ ನಾವು ಖಂಡಿಸ್ತಾ ಇದ್ದೀವಿ. ಇವತ್ತು ದೆಹಲಿಯಲ್ಲಿ ಏನ್ ಪ್ರತಿಭಟನೆ ಮಾಡಾತಿದ್ರಪ್ಪ ಅಂತಂದ್ರೆ ಅವರು ಈ ಪೇಪರ್ ಲೀಕ್ ಆದ ನಂತರ ಅವರ ಒಂದು ಶಾಂತಿ ರೀತಿಯಲ್ಲಿ ಇದೇ ರೀತಿಯ ಒಂದು ವೇದಿಕೆಯನ್ನು ಅನ್ಕೊಂಡು ಸೋರಮ್ಮ ಅವರು ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇದ್ರು. ಏನಾದ್ರು ಅವರು ಹೋರಾಟ ಮಾಡಿದ್ರ, ಯಾರು ಅವ್ರಿಗೆ ತೊಂದರೆ ಕೊಟ್ಟಿದ್ರ, ಒಂದು ವೇದಿಕೆಯನ್ನ ಇಟ್ಕೊಂಡು ಅವರೇನಪ್ಪ ಅಂತಂದ್ರೆ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ರು. ಆ ಉಪವಾಸ ಸತ್ಯಾಗ್ರಹ ಹಲವಾರು ದಿನ ಮುಂದುವರಿತು. ಅಲ್ಲಿರ್ತಕ್ಕಂಥ ರಾಜಕಾರಣಿಗಳ ಏನೋ ಒಂದು ಪ್ರೆಷರ್ ಪೊಲೀಸ್ ಇಲಾಖೆ ಮೇಲೆ ಆರ್ಮಿ ಅವ್ರ ಮೇಲೆ ಇತ್ತು. ಅದನ್ನು ಹೆಂಗಾರ ಮಾಡಿ ಏನಕ್ಕೆ ಈ ಪ್ರೊಟೆಸ್ಟ್ ಅನ್ನು ನೀವು ಬಿಡಿಸ್ರಿ, ನೀವು ಹೆಂಗಾರ ಮಾಡಿ ಈ ಪ್ರೊಟೆಸ್ಟ್ ಅನ್ನು ಏನಪ್ಪ ಅಂದ್ರೆ ಚಿತ್ರಗೊಳಿಸ್ರಿ. ಅವತ್ತಿನ ದಿವಸ ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿ ಒಂದು ಪೊಲೀಸರು ಲಾಠಿ ಚಾರ್ಜ್ ಮಾಡಿದಾರೆ ಅಂತ ತಮ್ಮೆಲ್ಲರೂ ವಿಡಿಯೋ ಮುಖಾಂತರ ನೋಡ್ತಾ ಇದ್ದೇವೆ. ವಿದ್ಯಾರ್ಥಿಗಳಿಗೆ ಬೆನ್ನಿಗೆ ನಿಲ್ಲಿಸಬೇಕು. ಪೊಲೀಸ್ ಇಲಾಖೆ ಆಗಿರ್ಬೋದು, ಆರ್ಮಿಯವರಾಗಿರ್ಬೋದು, BSF ಆಗಿರ್ಬೋದು, ಯಾವುದೇ ಇಲಾಖೆಯವರಾಗಿರ್ಬೋದು, ತಾವೇನಪ್ಪ ಅಂತಂದ್ರೆ ಮುಂದುವರುವಂತ ವಿದ್ಯಾರ್ಥಿಗಳಿಗೆ ತಮ್ಮ ಒಂದು ಬೆಂಬಲ ಇರಲೇಬೇಕು. ಇಲ್ಲವಾದ್ರೆ ನಾವು ಏನಂತೀವಪ್ಪ ಅಂತಂದ್ರೆ ಇಲ್ಲಿ ಪೊಲೀಸ್ ಹಗರಣ ಆಗಿಲ್ಲ, ಆ ಪೊಲೀಸ್ ಹಗರಣ ನೋಡಿ ಯಾವುದು ಪೇಪರ್ ಬರೆಯಲ್ಲ ಹಂಗ ಲಂಚ ಕೊಟ್ಟು ಬಂದಾಗ ಪೊಲೀಸರು ಅಂತ ಅನ್ಕೋಬೇಕಾಗುತ್ತೆ. ನೀವು ಒಂದು ಹೇಳಿ ಏನಾದ್ರು ಪರೀಕ್ಷೆ ಬರೆದು ಪಾಸ್ ಆಗಿದ್ರು ಅಂದ್ರೆ ನೀವು ವಿದ್ಯಾರ್ಥಿಗಳು ಬೆಂಬಲ ಕೊಡ್ರಿ. ಇಲ್ಲಪ್ಪ ಅಂತಂದ್ರೆ ಲಂಚ ಕೊಟ್ಟು ನೀವು ಏನಪ್ಪಾ ಅಂದ್ರೆ ಪೇಪರ್ ಬರೆದು ಹೋಗಿದ್ರಪ್ಪ ಅಂತಂದ್ರೆ ನೀವು ಹಿಂಗೆ ಮಾಡ್ಕೊತೇವ್ರಿ ಅಂತ ಹೇಳ್ತೀವಿ. ಅದಕ್ಕೋಸ್ಕರನೇ ನಾವು ಏನು ಹೇಳಕ್ ಬಯಸ್ತೀವಪ್ಪ ಅಂತಂದ್ರೆ ಅಲ್ಲಿ ದಿಲ್ಲಿಯಲ್ಲಿ ಇರ್ತಕ್ಕಂಥ ಏನ್ ಮಾಡಿ ಧರ್ಮೇಂದ್ರ ಪ್ರಧಾನ್ ಅವರು ಏನ್ ಶಿಕ್ಷಣ ಮಂತ್ರಿಯಾಗಿ ಏನು ಇನ್ನೂ ಆದ್ರೂ ಕೂಡ ಒಂದು ಯಾವುದೂ ಹೇಳಿಕೆ ನೀಡಾಗತ್ತಿಲ್ಲ. ನಿಮ್ಗೆ ನಾಚಿಕೆ ಆಗಂಗಿಲ್ಲ. ಇಡೀ ದೇಶದಲ್ಲಿ ಯುವಕರು ಏನಪ್ಪಾ ಅಂತಂದ್ರೆ ಒಂದು ಹೋರಾಟ ನಡೆಸ್ತಾ ಇದ್ದಾರೆ. ಧರ್ಮೇಂದ್ರ ಪ್ರಧಾನಮಂತ್ರಿ ಇವತ್ತು ರಾಜೀನಾಮೆ ನೀಡಬೇಕು ಅಂತಂದ್ರೆ ಒಂದು ಕೂಗನ್ನು ಕೂಗ್ತಿದ್ರು ಕೂಡ ಯಾರು ಕೂಡ ಇವತ್ತು ಅದಕ್ಕೆ ಕೇರ್ ಏನಾಗತ್ತಿಲ್ಲ. ಅದಕ್ಕೋಸ್ಕರನೇ ನಾ ಏನ್ ಹೇಳ್ತಾ ಇರ್ತೀರಪ್ಪ ಅಂತಂದ್ರೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾರು ಕೂಡ ನೀವು ರಾಜಕೀಯದಲ್ಲಿ ತಲೆಗೊಡಬಾರ್ದು. ರಾಜಕೀಯ ತಲೆಗೊಡಬೇಕು. ಯಾವ ರೀತಿ ಅಂತಂದ್ರೆ ಯಾರು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾರೋ, ಯಾರು ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಮಾಡ್ತಾರೋ, ಯಾರು ರೈತರ ಪರವಾಗಿ ಹೋರಾಟ ಮಾಡ್ತಾರೋ, ಯಾರು ಆಶಾಕರ್ತರ ಪರವಾಗಿ ಹೋರಾಟ ಮಾಡ್ತಾರೋ, ಯಾರು ಬಡವರಿಗೆ ಮನೆ ಇಲ್ಲ ಅವ್ರ ಮನೆ ಪರವಾಗಿ ಯಾರು ಹೋರಾಟ ಮಾಡ್ತಾರೋ ಅವ್ರ ಪರವಾಗಿ ಏನಪ್ಪಾ ಅಂತಂದ್ರೆ ತಾವು ವಿದ್ಯಾರ್ಥಿಗಳು ಭಾಗವಹಿಸಬೇಕು. ಇವತ್ತು ರಾಜಕಾರಣಿಗಳ ವಿದ್ಯಾರ್ಥಿಗಳು ಏನ್ ಮಾಡ್ತಾರಪ್ಪ ಅಂತಂದ್ರೆ ಎಲೆಕ್ಷನ್ ಬಂದಾಗ ನಿಮ್ಮೆಲ್ಲರೂ ಯೂಸ್ ಮಾಡ್ಕೊಂಡು ಇವತ್ತು ಎಲೆಕ್ಷನ್ ಗೆದ್ದ ನಂತರ ತಮ್ಮೆಲ್ಲರಿಗೂ ವಾಪಸ್ ಬಿಟ್ಬಿಡ್ತಾರೆ. ಇವತ್ತು ಯಾರು ಮಾತಾಡಕತ್ತಿದ್ದಾರೆ, ಯಾರು ರಾಜಕಾರಣಿ ಮಾತಾಡತ್ತಾರೆ, ವಿದ್ಯಾರ್ಥಿಗಳೇ ಅವ್ರು ಕೇಳ್ತಿರೋದು ಒಂದು ನ್ಯಾಯ ಇದೆ. ಅವರು ಏನೋ ಅನ್ಯಾಯ ಇರುತ್ತಾ ಅಂತಂದ್ರೆ ಯಾರು ಕೂಡ ಒಂದು ಟ್ವೀಟ್ ಮಾಡ್ತಾ ಇಲ್ಲ, ಯಾರು ಕೂಡ ಒಂದು ಪೋಸ್ಟ್ ಹಾಕ್ತಾ ಇಲ್ಲ. ಇವತ್ತು ನಾನು ಕ್ರಿಕೆಟ್ಗಳಿಗೆ ಇವತ್ತು ವಿರಾಟ್ ಕೊಹ್ಲಿ ಫ್ಯಾನ್ ಹಾಗೂ ಧೋನಿ ಫ್ಯಾನ್ ಹಾಗೂ ಸುರೇಶ್ ರೈನಾ ಫ್ಯಾನ್ ಹಾಗೂ ಬೇರೆ ಬೇರೆ ಫ್ಯಾನ್ಗಳು ಬಹಳ ಬಂದಿದ್ದಾನೆ. ಇವತ್ತು ನಿಮ್ ಫ್ಯಾನ್ ನಿಮ್ಗೆ ಸಾಥ್ ಕೊಡಾಗತ್ತಿಲ್ಲ, ಒಂದು ಟ್ವೀಟ್ ಮಾಡಾಗತ್ತಿಲ್ಲ. ಯಾರು ಕ್ರಿಕೆಟ್ಗರು ನೀವು ದೋಸ್ತರಾಗಿ ಏನ್ ಮಾಡ್ತೀರಿ, ಬಡವಾಸ ಆಗ್ತೀರಿ. ಮೇರಾ ಧೋನಿ ಮೇರಾ ಕೊಹ್ಲಿ ಅಂತ ಇವತ್ತು ಅವ್ರಿಗೂ ಕೂಡ ಏನಪ್ಪಾ ಅಂತಂದ್ರೆ ಅವರು ಪಗಾರ ತಗೋತಾರೆ. ಪಗಾರ ತಗೊಂಡು